ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಹಣವನ್ನು ಪಡ್ಕೊಳ್ತಾ ಇದ್ರಿ. ಇವಾಗ ನಾಳೆಯಿಂದ ನಿಮಗೆ ಒಂದು ಹೊಸ ನಿಯಮ ಆದರೆ ಜಾರಿಗೆ ಆಗ್ತಾ ಇದೆ. ಹೌದು, ನಾಳೆ ಬೆಳಗ್ಗೆಯಿಂದನೇ ಇದು ನಿಮಗೆಲ್ಲರಿಗೂ ಕೂಡ ಅಪ್ಲೈ ಆಗ್ತಾ ಇರುವಂಥದ್ದು. ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇದ್ದೀರಾ ಅಂತಂದರೆ ಈ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹೌದು, ಈ ಒಂದು ವಿಡಿಯೋ ನಿಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅಂತಂದರೆ ನೀವೇನೇ ಹೇಳ್ತೀರಾ ಆಮೇಲೆ ಥ್ಯಾಂಕ್ ಯು ಅಂತ. ಹಾಗಾಗಿ ನೋಡಿ, ಈ ಒಂದು ನಿಯಮ ಜಾರಿಗೆ ಆಗ್ತಾ ಇರುವಂಥದ್ದು ನಿಮಗೆ ಗೊತ್ತಿರೋದಿಲ್ಲ. ಸೊ ಈ ಒಂದು ಇನ್ಫಾರ್ಮೇಷನ್ ಅನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಇದೊಂದು ಡಿಪಾರ್ಟ್ಮೆಂಟ್ ಕಡೆಯಿಂದ ಬಂದಿರುವಂತಹ ಒಂದು ಅಪ್ಡೇಟ್ ಆಗಿರುತ್ತೆ. ಹೌದು, ಸುಮಾರು 2 ರಿಂದ 3 ಅಪ್ಡೇಟ್ಗಳು, ಚಿಕ್ಕ ಅಪ್ಡೇಟ್ಗಳಿದ್ದಾವೆ, ಬಟ್ ತುಂಬಾನೇ ಇಂಪಾರ್ಟೆಂಟು. ಹೌದು, ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ಗಳು ಇವಾಗಿರ್ತವೆ. ಸೊ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ ಸ್ನೇಹಿತರೆ. ನೋಡಿ, ನೀವು ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಹಣವನ್ನು ಪಡ್ಕೊಳ್ತಾನೆ ಬಂದಿದ್ದೀರಾ. ಆದರೆ ಕಳೆದ 2-3 ತಿಂಗಳಿಂದ ಹಣ ಬಂದಿದ್ದಿಲ್ಲ. ಸೊ ಅದನ್ನು ಬಿಡಿ. ನಾನಿವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿಬಿಟ್ಟು ಪ್ರತಿ ತಿಂಗಳನ್ನು ಕೂಡ ಹಣವನ್ನು ಪಡಿತಾ ಇದ್ದೀರಲ್ಲ, ಸೊ ಇಂಥವರಿಗೆ ಇಲ್ಲಿ ಅಪ್ಡೇಟನ್ನು ನೀಡ್ತಾ ಬಂದಿದ್ದೇನೆ. ಸೊ ಈ ಒಂದು ಅಪ್ಡೇಟ್ ನಿಮಗೆ ತುಂಬಾ ಇಂಪಾರ್ಟೆಂಟು. ಸೊ ಇದನ್ನು ಎಲ್ಲೂ ಕೂಡ ಇಗ್ನೋರ್ ಮಾಡದೆ ಸರಿಯಾಗಿ ಕೊನೆವರೆಗೂ ಕೂಡ ನೋಡಿ ಸ್ನೇಹಿತರೆ, ಸ್ಕಿಪ್ ಮಾಡದೆ. ಸೊ ಇವಾಗ ವಿಷಯಕ್ಕೆ ಬಂದುಬಿಡೋಣ ಬನ್ನಿ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 2,000 ರೂಪಾಯಿ ಹಣ ನಿಮ್ಮ ಖಾತೆಗಳಿಗೆ ಮೊನ್ನೆಯಿಂದನೂ ಕೂಡ ಜಮೆ ಆಗ್ತಾ ಇರುವಂಥದ್ದು. ಕೆಲವೊಬ್ಬರಿಗೆ ನಿನ್ನೆ ಬಂದಿದೆ, ಇನ್ನು ಕೆಲವೊಬ್ಬರಿಗೆ ಇವತ್ತು ಬಂದಿದೆ, ಕೆಲವೊಬ್ಬರಿಗೆ ನಾಳೆ ಬರಬಹುದು. ಬಟ್ ಇಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿರುವಂಥದ್ದು ಸರ್ಕಾರ. ಇದ್ರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತಾನೆ ಬನ್ನಿ. ಈ ಒಂದು ವಿಡಿಯೋ ಸೊ ಯಾರಿಗಪ್ಪ ಅಂತಂದರೆ, ಯಾರು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಹಣವನ್ನು ಪಡ್ಕೊಳ್ತಾನೆ ಬಂದಿದ್ದೀರಲ್ಲ, ಸೊ ಅಂಥವರಿಗೆ ಈ ಒಂದು ವಿಡಿಯೋ ಅಪ್ಲೈ ಆಗುತ್ತೆ ಸ್ನೇಹಿತರೆ. ಓಕೆ, ತಡ ಮಾಡದೆ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ನೋಡಿ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಮಾಹಿತಿಯನ್ನು ಹೇಳ್ತಾನೆ. ಸೊ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ ಸ್ನೇಹಿತರೆ. ನೀವು ಏನು ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ನೀವು ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಹಣಕ್ಕೆ ವೇಟ್ ಮಾಡ್ತಾ ಇದ್ರಿ. ಕಳೆದ 2 ರಿಂದ 3 ತಿಂಗಳು ಆಯಿತು ವೇಟ್ ಮಾಡ್ತಾನೆ ಇದ್ರಿ. ಆದರೆ ಇವಾಗ ಸುಮಾರು 4 ರಿಂದ 5 ದಿನಗಳಾಯಿತು ನಿಮಗೆ ಹಣ ಬರ್ತಾನೆ ಇದೆ. ಆದರೆ ಕೆಲವೊಬ್ಬರಿಗೆ 2,000 ರೂಪಾಯಿ ಹಣ ಮಾತ್ರನೇ ಬಂದಿದೆ. ಉಳಿದಂತಹ ಮಹಿಳೆಯರಿಗೆ ಇನ್ನೂ ಕೂಡ ಹಣ ಬಂದಿಲ್ಲ. ಸೊ ಇದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾತನಾಡ್ತಾನೆ. ಸೊ ಅದಕ್ಕಿಂತ ಮೊದಲು ನೋಡಿ ಸ್ನೇಹಿತರೆ, ನಾವು ಇದೇ ರೀತಿ ನಿಮಗೆ ಒರಿಜಿನಲ್ ಇನ್ಫಾರ್ಮೇಷನ್ ಮಾತ್ರನೇ ಕೊಡೋದು, ಯಾವುದೇ ರೀತಿ ಬೇಡದೇ ಇರುವಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡೋದಿಲ್ಲ. ಸೊ ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಬಹುದು. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ 350K ಸಬ್ಸ್ಕ್ರೈಬರ್ಸ್ ಅನ್ನು ರೀಚ್ ಮಾಡಿ. ಮತ್ತು ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಆಫ್ ಆಲ್, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ನಿಮಗೆ ಬಂತು, ನಿನ್ನೆ ಮೊನ್ನೆ ಬಂತಲ್ವಾ, ಸೊ ಅದನ್ನು ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಅನ್ನು ಮಾಡಿ. ಓಕೆ, ಬನ್ನಿ ಇವಾಗ ವಿಷಯಕ್ಕೆ ಬರ್ತಾನೆ. ಸೊ ಮೊದಲನೇ ಅಪ್ಡೇಟ್ ಏನಪ್ಪ ಅಂತಂದರೆ, ನೀವು ಈ ಒಂದು 2,000 ರೂಪಾಯಿ ಹಣ ಯಾವಾಗ ಬರುತ್ತೆ ಗುರು, ಇವತ್ತು ಬರುತ್ತಾ, ನಾಳೆ ಬರುತ್ತಾ, ನಾಡಿದ್ದು ಬರುತ್ತಾ, ಸೊ ಈ ರೀತಿ ನೀವು ವೇಟ್ ಮಾಡ್ತಾ ಇದ್ರಿ. ಆದರೆ ನಿಮಗೆ ಈ ಒಂದು ಹಣ ಸರಿಯಾದಂತಹ ಒಂದು ರೀತಿಯಲ್ಲಿ ಬರ್ತಾ ಇರಲಿಲ್ಲ. ಕೆಲವೊಬ್ಬರಿಗೆ ಎಷ್ಟೋ ಕಂತುಗಳ ಹಣ ಬಂದೇ ಇಲ್ಲ. ಸೊ ಇಂತಹ ಒಂದು ಮಹಿಳೆಯರಿಗೆ ನೋಡಿ ಸ್ನೇಹಿತರೆ, ಇಲ್ಲಿ ಪ್ರತಿ ತಿಂಗಳನ್ನು ಕೂಡ ಏನು ಅದರ ಒಂದು ಹಿಂದಿನ ತಿಂಗಳಿನ ಹಣವನ್ನು ಹಾಕಬೇಕು. ಸೊ ಆ ಒಂದು ತಿಂಗಳಿನ ಹಣವನ್ನು 15ನೇ ತಾರೀಕಿನ ಒಳಗಾಗಿ ಹಾಕ್ತಾರೆ ಅಂತ ಕೆಲವೊಂದು ತಿಂಗಳಿಂದ ಸ್ವಲ್ಪ ಮಾಹಿತಿಗಳು ಬರ್ತಾ ಇದ್ವು. ಸೊ ಆ ಮಾತಿನಂತೆ ಅವರು ನಡ್ಕೊಂಡಿರಲಿಲ್ಲ. ಆದರೆ ಇನ್ಮೇಲೆ ಅದನ್ನು ಅವರು ಕಂಟಿನ್ಯೂ ಮಾಡ್ತಾರಂತೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪ್ರತಿ ತಿಂಗಳನ್ನು ಕೂಡ 15ನೇ ತಾರೀಕಿನ ಒಳಗಾಗಿ ಹಾಕುವಂತಹ ಒಂದು ಸಾಧ್ಯತೆ ತುಂಬಾ ಇದೆ ಸ್ನೇಹಿತರೆ. ಸೊ ಇದೊಂದು ಮೊದಲನೇ ಅಪ್ಡೇಟ್ ಆಗಿರುತ್ತೆ. ಇವಾಗ ಎರಡನೇ ಅಪ್ಡೇಟ್ ಏನಪ್ಪ ಅಂತಂದರೆ, ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ ಸ್ನೇಹಿತರೆ. ಹೌದು, ಯಾರಿಗಪ್ಪ ಅಂತಂದರೆ, ಯಾವ ಒಂದು ಮಹಿಳೆಯರ ಒಂದು ರೇಷನ್ ಕಾರ್ಡ್ ಇದ್ದಾವೆ ಅಂಥವರಿಗೆ ಇದೊಂದು ಭರ್ಜರಿ ಗುಡ್ ನ್ಯೂಸ್ ಆಗಿದೆ. ನೋಡಿ, ನೀವು ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾನೆ ಬಂದಿದ್ರಿ. ಆದರೆ 2-3 ತಿಂಗಳಿಂದ ನಿಮಗೆ ಹಣ ಬಂದಿದ್ದಿಲ್ಲ. ಆದರೆ ಇವಾಗ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆದರೆ ಹೊರಬಿದ್ದಿದೆ. ಸೊ ಅದೇನಂತ ನಾನು ನಿಮಗೆ ತಿಳಿಸ್ತೇನೆ ಬನ್ನಿ ಸ್ನೇಹಿತರೆ. ನೋಡಿ, ಇವಾಗ ನೀವು ಪ್ರತಿ ತಿಂಗಳನ್ನು ಕೂಡ 2,000 ರೂಪಾಯಿ ಹಣವನ್ನು ಪಡಿತಾ ಇದ್ರಿ. ಇವಾಗ ಕೆಲವೊಬ್ಬರಿಗೆ 2 ಕಂತುಗಳ ಹಣ ಬರೋದು ಬಾಕಿ ಇದೆ, ಕೆಲವೊಬ್ಬರಿಗೆ 3 ಕಂತಿನ ಹಣ ಬರೋದು ಬಾಕಿ ಇದೆ, ಇನ್ನು ಕೆಲವೊಬ್ಬರಿಗೆ ಸುಮಾರು ಕಂತಿನ ಹಣ ಬರೋದು ಬಾಕಿ ಇದೆ. ಇಲ್ಲಿ ಯಾರಿಗೆ ಇಲ್ಲಿ 2 ರಿಂದ 3 ಕಂತುಗಳ ಹಣ ಬರೋದು ಬಾಕಿ ಇದೆ ಅಂಥವರು ಜಸ್ಟ್ ನೀವು ವೇಟ್ ಮಾಡಬೇಕು ಅಷ್ಟೇ, ನಿಮಗೆ ಹಣ ಬಂದು ನಿಮ್ಮ ಖಾತೆಗಳಿಗೆ ಬೀಳುತ್ತೆ. ಆದರೆ ಯಾರಿಗೆ ಈ ಪೆಂಡಿಂಗ್ ಹಣ ಅನ್ನೋದು ಅಂದರೆ 15ನೇ ಕಂತಿನ ಹಣ ಅಥವಾ 14, 13 ಈ ರೀತಿ ಯಾವುದೇ ಒಂದು ಕಂತಿನ ಹಣ ನಿಮಗೆ ಬಂದಿಲ್ಲ ಅಂತಂದರೆ, ಸೊ ನೀವು ಜಸ್ಟ್ ಒಂದು ಕೆಲಸ ಮಾಡಬೇಕು. ಇವಾಗಲೇ ಹೋಗಿ ಅಂತಂದರೆ ಡೇ ಟೈಮ್ನಲ್ಲಿ ಹೋಗಿ ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂತಂದರೆ ನಿಮ್ಮ ತಾಲೂಕಿನಲ್ಲಿ ಇರುತ್ತೆ, ನಿಮ್ಮ ಜಿಲ್ಲೆಯಲ್ಲಿ ಇರುತ್ತೆ. ಸೊ ಅಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಒಂದು ಸಪೋರ್ಟನ್ನು ತೊಗೊಂಡ್ಬಿಟ್ಟು ಅದೇನಾಗಿದೆ ಅನ್ನೋದನ್ನು ನೀವು ನಿಮ್ಮ ಸಮಸ್ಯೆಯನ್ನು ಅವರು ಬಗೆಹರಿಸ್ತಾರೆ. ಸೊ ಅಲ್ಲಿ ಹೋಗಿ ನಿಮ್ಮ ಒಂದು ಸಮಸ್ಯೆಯನ್ನು ನೀವು ಬಗೆಹರಿಸ್ಕೊಳ್ಳಿ. ಸೊ ನಾನು ಈ ರೀತಿ ಒಂದು ವಿಡಿಯೋದಲ್ಲಿ ಹೇಳಿದೆ. ಸೊ ಅದರಿಂದ ಒಂದು ಮಹಿಳೆಯರು ಹೋಗಿ ಮಾತನಾಡಿದ್ರಂತೆ. ಸೊ ಆ ಒಂದು ಗುಡ್ ನ್ಯೂಸನ್ನು ನಾನು ನಿಮಗೆ ಹೇಳ್ತೇನೆ. ಅವರು ಹೋಗಿ ಮಾತನಾಡಿದಾಗ ಸೊ ಅವರ ಒಂದು ಸೊಲ್ಯೂಷನನ್ನು ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಸೊ ಸೊಲ್ಯೂಷನನ್ನು ಮಾಡಿದ್ದಾರೆ, ಎಲ್ಲ ಒಂದು ಸಾಲ್ವ್ ಕೂಡ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಇವಾಗ ಹಣ ಬಂತಂತೆ. ಸೊ ನಾನು ನಿಮಗೂ ಆದರೂ ಒಂದೇನು ಮಾತು ಹೇಳ್ತೇನೆ ಅಂತಂದರೆ, ನಿಮಗೆ ಇನ್ ಕೇಸು 15ನೇ ಕಂತಿನ ಹಣದ ನಂತರ ಕಂತುಗಳು ಬಂದಿಲ್ಲ ಅಂತಂದರೆ ನೀವು ಹೋಗುವಂಥ ಅವಶ್ಯಕತೆ ಇಲ್ಲ. ನಿಮಗೆ ಯಾರಿಗೆ ಒಂದು 5ರ ಮೇಲ್ಪಟ್ಟು ಅಥವಾ 4 ಕಂತುಗಳ ಮೇಲ್ಪಟ್ಟು ಹಣ ಬಂದಿಲ್ವೋ ಸೊ ಅಂಥವರಿಗೆ ಈ ಒಂದು ಇನ್ಫಾರ್ಮೇಷನ್ ಆಗಿರುತ್ತೆ. ಇವಾಗ ಕೊನೆಯ ಒಂದು ಅಪ್ಡೇಟು. ಸೊ ಈ ಒಂದು ಕೊನೆಯ ಅಪ್ಡೇಟು ನಿಮಗೆ ತುಂಬಾ ಇಂಪಾರ್ಟೆಂಟು. ಈ ಒಂದು ಕೊನೆಯ ಅಪ್ಡೇಟು ಚಿಕ್ಕ ಅಪ್ಡೇಟ್ ಆಗಿರುತ್ತೆ. ಸೊ ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಸೊ ಏನಪ್ಪ ಅಂತಂದ್ರೆ, ಇವಾಗ ಕಳೆದ 2-3 ತಿಂಗಳಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿದ್ದಿಲ್ಲ. ಆದರೆ ಅಕ್ಕಿ ಹಣ ಅನ್ನೋದು ನಿಮ್ಮ ಖಾತೆಗಳಿಗೆ ಅದು ಕೂಡ ಬಂದಿದ್ದಿಲ್ಲ. ಸೊ ಇವಾಗ ಅಕ್ಕಿ ಹಣ ನಿಮಗೆ ಇನ್ಮೇಲೆ ಬರೋದಿಲ್ಲ. ಸೊ ಯಾಕಪ್ಪ ಅಂತಂದರೆ, ನಿಮಗೆ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ. ಪ್ರತಿ ತಿಂಗಳು ಕೂಡ 10 kg ವರೆಗೂ ಕೂಡ ಅಕ್ಕಿಯನ್ನು ನಿಮಗೆ ಇನ್ಮೇಲೆ ಒದಗಿಸುತ್ತಾರಂತೆ. ಸೊ ಈ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಬೇಕಾಯಿತು, ತಿಳಿಸಿದ್ದೇನೆ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ನೀವು ಶೇರ್ ಮಾಡ್ಬೋದು. ನೋಡಿ, ನೀವು ಸೊಸೈಟಿ ಅಂತ ಹೇಳ್ತಾರೆ ಅಥವಾ ರೇಷನ್ ಅಂಗಡಿ ಅಂತ ಹೇಳ್ತಾರೆ ಅಥವಾ ಪಡಿತರ ಅಂಗಡಿ ಅಂತ ಹೇಳ್ತಾರೆ. ಸೊ ಅಲ್ಲಿ ಹೋದಾಗ 10 kg ಒಂದು ಅಕ್ಕಿಯನ್ನು ಕೊಡಲಾಗುತ್ತಿದೆ. ಸೊ ಈ ಒಂದು ಮಾಹಿತಿ ಒಂದು ರಿಯಲ್ ಆಗಿರುವಂತಹ ಮಾಹಿತಿ, ಇದನ್ನು ಎಷ್ಟೋ ಜನ
ನಂಬೋದಿಲ್ಲ. ಬಟ್ ನೀವು ಈ ನೆಕ್ಸ್ಟ್ ಅಂತಂದರೆ ಈ ಬರುವಂತಹ ತಿಂಗಳಿನಿಂದಲೇ ಇದನ್ನು ಜಾರಿಗೆ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಈ ಒಂದು ಮಾಹಿತಿನ ತಪ್ಪದೆಲ್ಲರಿಗೂ ಕೂಡ ಶೇರ್ ಮಾಡಿ. ಈ ಒಂದು ಭರ್ಜರಿ ಗುಡ್ ನ್ಯೂಸ್ಗಳು ನಿಮಗೆ ಇಷ್ಟ ಆಗಿದ್ದರೆ ತಪ್ಪದೆ ಲೈಕನ್ನು ಮಾಡಿ ಅಂತ ಹೇಳ್ತಾ ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್